ಗೈಸ್, ಎಲ್ರಿಗೂ ನಮಸ್ಕಾರ. ಹೆಂಗಿದ್ದೀರಪ್ಪ? ಹೊಸ್ದಾಗಿ ಮಾತಾಡುವಂತಹ ವೇ ಚೇಂಜ್ ಆಗಿದೆ ಅನ್ಕೊಂಬಿಡಿ. ನಾನೇ ಪುಟ್ಟರಾಜು. ಹಾಯ್ ಗೈಸ್, ಎಲ್ರಿಗೂ ಗುಡ್ ಈವ್ನಿಂಗ್. ಆ್ಯಂಡ್ ಏನಪ್ಪ ಅಂದರೆ ಇವತ್ತಿನ ಬ್ಲಾಗ್ ಇಟ್ಸ್ ಸ್ವಲ್ಪ ಡಿಫ್ರೆಂಟ್. ಹೊರಗಡೆ ಎಲ್ಲೂ ಮಾಡ್ತಾ ಇಲ್ಲ, ಮನೇಲೇನೆ. ಏನಪ್ಪ ಅಂದರೆ ನಮ್ದು ಕಾಮರ್ಸ್ ಬಿಸ್ನೆಸ್ ಮಾಡ್ತಾ ಇದೀವಲ್ಲ, ಸೊ ಅದ್ರದ್ದು ಡ್ರಾಪ್ ಶಿಪ್ಪಿಂಗ್ ಹೆಂಗೆ ವರ್ಕ್ ಆಗುತ್ತೆ, ಎಷ್ಟು ದುಡ್ಡು ಮಾಡ್ಬೋದು ಅಂತ ಸ್ವಲ್ಪ ಒಂದು 5-10 ನಿಮಿಷದ ವಿಡಿಯೋ ಇದು ಅಷ್ಟೇ. ಸೊ ನಾನು ಮಾಡ್ತಾ ಇದ್ದೀನಿ, ನೀವು ಯಾರಾದರೂ ಮಾಡೋರಿದ್ರೆ ಹೆಂಗಿರುತ್ತೆ ಅಂತ ತಿಳ್ಕೊಳ್ಳೋಕೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಸುಮ್ಮನೆ ಅಲ್ಲಿ ಇಲ್ಲಿ ದುಡ್ಡು ಕೊಟ್ಟು ವೇಸ್ಟ್ ಮಾಡೋ ಬದಲು ಇದೊಂದು ಎಕ್ಸ್ಪೀರಿಯನ್ಸ್ ಅಂದ್ಕೊಳ್ಳಿ. ನಾನು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ನಿಮಗೂ ಇದು ಹೆಲ್ಪ್ ಆಗ್ಬೋದು. ಸೊ ಹೇಳ್ತಾ ಹೋಗ್ತೀನಿ ಹೆಂಗಿರುತ್ತೆ ಅಂತ. ಸೊ ಲಾಸ್ಟ್ ವಿಡಿಯೋದಲ್ಲಿ ಕಾಮರ್ಸ್ ವರ್ಸಸ್ ಆ್ಯಂಡ್ ಡ್ರಾಪ್ ಶಿಪ್ಪಿಂಗ್ ಏನು ಡಿಫ್ರೆನ್ಸ್ ಅಂತ ಹೇಳಿದೆ. ಸೊ ಈ ವಿಡಿಯೋದಲ್ಲಿ ಡ್ರಾಪ್ ಶಿಪ್ಪಿಂಗಿಂದ ಎಷ್ಟು ದುಡ್ಡು ಮಾಡ್ಬೋದು, ಇದು ರಿಸ್ಕ್ ಇರುತ್ತಾ, ಅವರೆಲ್ಲ ಹೇಳೋ ಥರ ವೀಡಿಯೋದಲ್ಲಿ ಈಸಿ ಇರುತ್ತಾ ಅಂತ ಹೇಳ್ತೀನಿ, ಬನ್ನಿ. ಸೊ ಫಸ್ಟು ಡ್ರಾಪ್ ಶಿಪ್ಪಿಂಗ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ನೀವು ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂದರೆ ಒಂದು ಸಲ ಹೋಗಿ ನೋಡ್ಕೊಂಬನ್ನಿ. ಕಾಮರ್ಸ್ಗೂ ಮತ್ತು ಡ್ರಾಪ್ ಶಿಪ್ಪಿಂಗು ಡಿಫ್ರೆನ್ಸ್ ಏನೇನಿರುತ್ತೆ ಅಂತ. ಸೊ ಒಂದು ಐಡಿಯಾ ಸಿಗುತ್ತೆ ನಿಮಗೆ. ಸೊ ಇವತ್ತಿನ ವೀಡಿಯೋದಲ್ಲಿ ಫುಲ್ ಡ್ರಾಪ್ ಶಿಪ್ಪಿಂಗ್ ಬಗ್ಗೆನೇ, ಜಾಸ್ತಿ ಏನು ಮಾಡಲ್ಲ, ಒಂದು 5-10 ನಿಮಿಷದ ವೀಡಿಯೋ ಅಷ್ಟೇ. ಆ್ಯಂಡ್ ಏನಪ್ಪ ಅಂದರೆ ಡ್ರಾಪ್ ಶಿಪ್ಪಿಂಗ್, ಯಾರೋ ಪ್ರಾಡಕ್ಟ್ಸ್ನ ಲಿಸ್ಟ್ ಮಾಡಿರ್ತಾರೆ ಒಂದು ವೆಬ್ಸೈಟಲ್ಲಿ. ನೀವು ಆ ಪ್ರಾಡಕ್ಟ್ನ ಟಚ್ಚು ಮಾಡಲ್ಲ, ಅದನ್ನು ನೋಡೋದು ಇಲ್ಲ. ನೀವು ಇಲ್ಲೇ ಕೂತ್ಕೊಂಡು ಆ ಪ್ರಾಡಕ್ಟ್ನ ನಿಮ್ಮ ವೆಬ್ಸೈಟಲ್ಲೇ ಲಿಸ್ಟ್ ಮಾಡಿ ಅದಕ್ಕೆ ಆ್ಯಡ್ಸ್ ರನ್ ಮಾಡೋದಾಗಿರ್ಬೋದು, ಇಲ್ಲ ನೀವು ಹಂಗೆ ಮಾಡ್ತಿರೋ ಅದು ನಿಮ್ಮ ಡಿಪೆಂಡ್ಸು. ಅದನ್ನು ಸೆಲ್ ಮಾಡಿ ನಿಮಗೆ ಎಷ್ಟು ಗೆರೆಟಿಗೆ ಅವರು ಒಂದು 20 ರೂಪಾಯಿ ಹಾಕಿದರೆ ನೀವು 100 ರೂಪಾಯಿಗಾದರೂ ಮಾರಿ, 200 ರೂಪಾಯಿಗೆ ಮಾರಿ, ನಿಮ್ಗೆ ಬಿಟ್ಟಿರೋದು ನಿಮ್ಮ ಕಾನ್ಫಿಡೆನ್ಸ್. ಎಷ್ಟು ರೂಪಾಯಿಗಾದರೂ ಮಾರಿ, ಅವ್ರಿಗೆ 20 ರೂಪಾಯಿ ಬಿಟ್ಟು ಮಿಕ್ಕಿದ್ದು ನಿಮ್ಗೆ ಅಮೌಂಟ್ ಬರುತ್ತೆ. ಸೊ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಶಾಪಿಫೈ ಅಂತ ಒಂದು ವೆಬ್ಸೈಟ್ ಇದೆ. ಸೊ ಅದರಲ್ಲಿ ನೀವು 3 ಮಂತ್ಸ್ಗೆ 20 ರೂಪೀಸ್ ಹಂಗೆ ತೊಗೋಬೋದು ಸಬ್ಸ್ಕ್ರಿಪ್ಷನ್ಸ್. ಆಮೇಲೆ 1500 ಸಮಥಿಂಗ್ ಇದೆ. ಸೊ ಫಾರ್ 3 ಮಂತ್ಸ್ಗೆ 20 ರೂಪೀಸ್ ಸಬ್ಸ್ಕ್ರಿಪ್ಷನ್ಸು ಫಸ್ಟು 3 ಮಂತ್ಸ್ಗೆ. ಅದರಲ್ಲಿ ನಿಮ್ಮದೇ ಆದಂಥ ವೆಬ್ಸೈಟ್ನ ಕ್ರಿಯೇಟ್ ಮಾಡ್ಕೊಬೇಕು, ಡೊಮೈನ್ ತೊಗೊಬೇಕು. ನಿಮ್ಗೆ 1 ರೂಪಾಯಿಗೂ ಸಿಗುತ್ತೆ, 100 ರೂಪಾಯಿಗೂ ಸಿಗುತ್ತೆ, 1000 ರೂಪಾಯಿಗೂ ಸಿಗುತ್ತೆ ಡೊಮೈನ್ಸು. ನಿಮ್ಮದು ಡಿಪೆಂಡ್ಸ್ ಆನ್ ಬ್ರಾಂಡ್ ಮೇಲೆ ಆಗುತ್ತೆ. ಓಕೆನಾ? ನನಗೆ 9 ರೂಪೀಸ್ ಸಿಕ್ಕಿದೆ. ಒಂದು 2 ಇದೆ ನಂದು, 1000 ಸಮಥಿಂಗ್ ಇದೆ, ಒಂದು 9 ರೂಪೀಸ್ ಸಿಕ್ಕಿದೆ. ಡಿಪೆಂಡ್ಸ್ ಆನ್ ನೀವು ಬ್ರ್ಯಾಂಡು ಯಾವ ಥರ ಸೆಲೆಕ್ಟ್ ಮಾಡ್ಕೊತೀರಾ, ನಿಮ್ಮದು ಟ್ರೇಡ್ ನೇಮ್ ಆಗಿರ್ಬೋದು, ನಿಮ್ಮ ಬ್ರಾಂಡ್ ನೇಮ್ ಆಗಿರ್ಬೋದು, ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ. .com, .in ಇದೆಲ್ಲ ಡೊಮೈನ್ಸೇ. ಸೊ .com ಜಾಸ್ತಿ ಇರುತ್ತೆ, .in ಇಂಡಿಯಾಗೆ ಯೂಸ್ ಮಾಡೋದು ಜಾಸ್ತಿ. ನಮಗೆ ಡ್ರಾಪ್ ಶಿಪ್ಪಿಂಗೆಲ್ಲ .in ತೊಗೊಂಡ್ರೆ ಯೂಸಿ ಬೆಸ್ಟು. ನಮ್ಮದು www.gotrins.in. ಯು ಕ್ಯಾನ್ ಹೋಗಿ ಚೆಕ್ ಮಾಡ್ಬೋದು ನಮ್ಮ ವೆಬ್ಸೈಟ್ನ ಹೆಂಗೆ ಡಿಸೈನ್ ಮಾಡಿದ್ದೀವಿ ಅಂತ. ಸೊ ಬೇರೆಯವ್ರ ಹತ್ರ ನೀವು ಕೊಟ್ಟು ಮಾಡಿಸ್ತೀನಿ ಅಂದರೆ 4000 5000 ತೊಗೊತಾರೆ. ನನಗೂ ಕೊಟ್ಟರೆ ನಾನು ಮಾಡ್ಕೊಂಡು ಕೊಡ್ತೀನಿ, ಫ್ರೀಯಾಗಂತೂ ಮಾಡಲ್ಲ. ಸೊ 4-5,000 ಹೊರಗಡೆ ತೊಗೊತಾರೆ, ಸ್ವಲ್ಪ ಕಮ್ಮಿಗೆ ನಿಮ್ಮದೊಂದು ವೆಬ್ಸೈಟ್ನ ಡಿಸೈನ್ ಮಾಡಿಕೊಡಬಲ್ಲೆ. ಐ ಡಿಡ್ ಎವ್ರಿಥಿಂಗ್ ಈಸ್ ಎ ಗುಡ್. ನನ್ನ ವೆಬ್ಸೈಟ್ ಒಂದು ಸಲ ಹೋಗಿ ಚೆಕ್ ಮಾಡಿ. ಸೊ ಇವಾಗ ಸದ್ಯಕ್ಕೆ ಇಟ್ಟಿರೋದು ನಾನು ಕ್ಯಾಶ್ ಆನ್ ಡೆಲಿವರಿ. ಯಾಕಂದರೆ ಇಂಡಿಯಾದಲ್ಲಿ ಡ್ರಾಪ್ ಶಿಪ್ಪಿಂಗ್ ಮಾಡ್ತಿದ್ದೀನಿ ಅಂದರೆ ಈಗ ಏನು ಫ್ಲಿಪ್ಕಾರ್ಟು ಅಮೆಝಾನಲ್ಲಿ ಯಾರೂ ತೊಗೊಳ್ಳೋರು ಜಾಸ್ತಿ ಕಮ್ಮಿ ಅನಿಸುತ್ತೆ. ಸೊ ಅದು ಬಿಟ್ಬಿಟ್ಟು ನಮ್ಮದೇ ಆದ ವೆಬ್ಸೈಟ್, ಪರ್ಸ್ನಲ್ ಅಂದರೆ ನಮ್ಮದೇ ಆದ ವೆಬ್ಸೈಟಲ್ಲಿ ಬಂದು ಹೆಂಗೆ ಟ್ರಸ್ಟ್ ಮಾಡಿ ತೊಗೊತಾರೆ ಹೇಳಿ. ಪ್ರಿಪೇಯ್ಡ್ ಫಸ್ಟೇ ಮಾಡಿಬಿಟ್ಟು ಆಮೇಲೆ ಪ್ರಾಡಕ್ಟೇ ಬಂದಿಲ್ಲ, ಯಾವುದೋ ಒಂದು ಪ್ರಾಡಕ್ಟ್ ಬಂತು ಅಂದರೆ, ಸೊ ಅದಕ್ಕೋಸ್ಕರ ಕ್ಯಾಶ್ ಆನ್ ಡೆಲಿವರಿ ಜಾಸ್ತಿ ನಡೆಯೋದು. ಪ್ರಿಪೇಯ್ಡ್ ಕೂಡ ಇಡ್ಬೋದು, ತೊಂದರೆ ಇಲ್ಲ. ಅಂದರೆ ಫಸ್ಟೇ ಪೇ ಮಾಡಿ ಆಮೇಲೆ ಪ್ರಾಡಕ್ಟ್ಸ್ ತೊಗೊಳ್ಳೋದು, ಆ ಥರದ್ದು ಇರುತ್ತೆ. ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ. ನಾನು ಇವಾಗ ಚೂಸ್ ಮಾಡಿರೋದು ಕ್ಯಾಶ್ ಆನ್ ಡೆಲಿವರಿ. ನೀವು ಪ್ರತಿಯೊಂದು ನನ್ನ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡ್ಬೋದು. www. ಇಲ್ಲಾಂದರೆ gotrins.in ಅಂತ ಗೂಗಲಲ್ಲಾದರೂ ಹೊಡೀರಿ, ಎಲ್ಲಾದರೂ ಹೊಡೀರಿ. ಆ್ಯಂಡ್ ನಾನು ಈ ಯೂಟ್ಯೂಬ್ನ ಡಿಸ್ಕ್ರಿಪ್ಷನ್, ಈ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಯು ಕ್ಯಾನ್ ಹೋಗಿ ಚೆಕ್ ಮಾಡಿ ಹೆಂಗೆ ಡಿಸೈನ್ ಮಾಡಿದ್ದೀನಿ ಅಂತ ಒಂದು ಸಲ ನೋಡ್ಬೋದು. ಆ್ಯಂಡ್ ನಿಮ್ಮ ನೀಚ್ ಸೆಲೆಕ್ಟ್ ಮಾಡಿಕೊಂಡು, ನಂದು ನೀಚು ಮಲ್ಟಿಪಲ್ ಇದೆ ಬಿಡಿ. ಅಂದರೆ ನಂತರ ಮುಂದೆ ಬ್ರ್ಯಾಂಡ್ ಮಾಡುವಂತಹ ಪ್ಲ್ಯಾನ್ ಇದೆ ನಮ್ಮದು. ಆಫ್ಲೈನು ಮಾಡಬೇಕು ಅನ್ನೋ ಒಂದು ಪ್ಲ್ಯಾನ್ ಇದೆ, ಲೈಕ್ ಡಿಮಾರ್ಟ್ ಥರ ಒಂದು ಮಾಡಬೇಕು ಅನ್ನೋ ಒಂದು ಪ್ಲ್ಯಾನ್ ಇದೆ. ಸೊ ಅದಕ್ಕೋಸ್ಕರ ನಾನು ಎಲ್ಲ ಥರ ಚೂಸ್ ಮಾಡ್ಕೊಂಡು ಮಾಡಿರೋದು. ಸೊ ನಿಮ್ಮ ನೀಚ್ ಓನ್ಲಿ ಫ್ಯಾಷನ್ಸ್ ಆರ್ ಕಿಚನ್ಸ್ ಐಟಮ್ಸ್ ಆರ್ ಜಿಮ್ ಐಟಮ್ಸ್, ಸಮಥಿಂಗ್ ಬ್ಯೂಟಿ, ಯಾವುದಾದ್ರೂ ಒಂದು ನೀಚ್ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಬೋದು. ಸೊ 3 ಮಂತ್ಸ್ಗೆ 20 ರೂಪೀಸ್ ಅಂದರೆ ರೂಪಸೋ ಕ್ಲೌಟ್ ಅಂತ ಒಂದು ಆ್ಯಪ್ ಇದೆ. ಸೊ ಎಲ್ಲನೇ ಹೇಳ್ಬಿಟ್ರೆ ನನಗೆ ಹಿಂಗೆ, ಸೊ ಒಂದು ಲಿಟಲ್ ಬಿಟ್ಟಾಗಿ ಹೇಳ್ತೀನಿ ಅಷ್ಟೇ. ರೂಪಸೋ ಅಂತ ಒಂದು ವೆಬ್ಸೈಟ್, ಇನ್ನೂ 2-3 ಇದೆ. ಸೊ ಜಸ್ಟ್ ಹೇಳ್ತಾ ಇರೋದು, ಒಂದು ಆ್ಯಪ್ ಇದೆ. ಅದರಲ್ಲಿ ನಿಮಗೆ ಬೇಕಾಗಿರೋಂಥ ಪ್ರಾಡಕ್ಟ್ಸ್, ನಿಮ್ಮ ನೀಚೆ ಸಿಕ್ಕಂಥ ಪ್ರಾಡಕ್ಟ್ಸ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ವೆಬ್ಸೈಟಲ್ಲಿ ಲಿಸ್ಟ್ ಮಾಡಿ. ಸೊ ಪ್ರತಿಯೊಂದೂ ಚೆಕ್ ಮಾಡಿ ಆ ಪ್ರಾಡಕ್ಟ್ನ, ಅದಕ್ಕೆ ಡಿಸ್ಕ್ರಿಪ್ಷನ್ ಮತ್ತೊಂದು ಎಲ್ಲನೂ ಕ್ರಿಯೇಟ್ ಮಾಡಿ ನೀವು ಹಾಕಿ ಓನಾಗಿ.
ಸೊ ಅಲ್ಲಿಗೆ ವೆಬ್ಸೈಟ್ ಡಿಸೈನಿಂಗ್ ಮುಗಿಯುತ್ತೆ. ಸೊ COD ಫಾರ್ಮ್ ಅಟ್ಯಾಚ್ ಮಾಡಬೇಕಾಗುತ್ತೆ, ತಿರ್ಗಾ ಕೆಲವೊಂದು ಬೇಜಾನ್ ಫಾರ್ಮ್ಸ್ ಎಲ್ಲ ಅದ್ರಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತೆ. ಸೊ ಎಕ್ಸ್ಪ್ಲೇಷನ್ ತುಂಬ ಬೇಕು ಅಂದರೆ ಒಂದು ಕಮೆಂಟ್ ಮಾಡಿ, ಯೂಟ್ಯೂಬಲ್ಲಿ ದೊಡ್ಡದಾಗ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ನಮ್ಮದು ಹೊಸ ಯೂಟ್ಯೂಬ್ ಚಾನಲಲ್ಲಿ ಹಾಕೋಣ ಅಂತ ಅನ್ಕೊತಾ ಇದ್ದೀನಿ. ಬಟ್ ಯಾರಾದರೂ ಕೇಳಿದ್ರೆ ಮಾತ್ರ, ಸುಮ್ಮನೆ ಮಾಡಿ ವ್ಯೂಸೇ ಬರಲಿಲ್ಲ ಅಂದರೆ ನನಗೂ ಟೈಮ್ ಇಲ್ಲ. ಸೊ ಕೆಲಸಗಳು ತುಂಬ ಇರುತ್ತೆ, ಆ ಮಿಡಲಲ್ಲಿ ಟೈಮ್ ಮಾಡ್ಕೊಂಡು ಮಾಡಬೇಕು. ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂದರೆ ಸೊ ಆದರೆ ಇನ್ನೇನಿಲ್ಲ. ಸೊ ವೆಬ್ಸೈಟ್ ಡಿಸೈನಿಂಗ್ ಮಾಡ್ಕೊಡ್ಬೇಕು ಅಂದರೆ ಮಾಡ್ಕೊಂಡು ಕೊಡೋಣ. ಸೊ ಐ ಆಮ್ ರೆಡಿ ಫಾರ್ ಬೋತ್. ಸೊ ಇನ್ನೇನಪ್ಪ ಅಂದರೆ ವೆಬ್ಸೈಟ್ ಅಲ್ಲಿಗೆ ಡಿಸೈನಿಂಗ್ ಮುಗೀತೆ. ಸೊ ಅಲ್ಲಿಂದ ನೀವು ವೆಬ್ಸೈಟ್ ಡಿಸೈನ್ ಮಾಡಿಬಿಟ್ಟು ನಿಮ್ಮದು ಪ್ರಾಡಕ್ಟ್ನ ಲಿಸ್ಟ್ ಮಾಡಿಬಿಟ್ಟು ಡೊಮೈನ್ ಅಟ್ಯಾಚ್ ಮಾಡಿಬಿಟ್ರೆ ಮುಗ್ದೋಗ್ಲಿಲ್ಲ. ಅಲ್ಲಿಗೆ ಏನೂ ₹1 ಸೇಲ್ಸ್ ಬರೋಲ್ಲ ಅಲ್ಲಿ ಗಂಟ. ಸೊ ಅದ್ರ ಮೇಲೆ ಇರೋದು ನಿಮ್ಮದು ಆ್ಯಡ್ಸ್ ರನ್ ಮಾಡಬೇಕಾಗಿರೋದು. ಮೆಟಾ ಆ್ಯಡ್ಸಲ್ಲಿ ಆ್ಯಡ್ಸ್ ರನ್ ಮಾಡಬೇಕು. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲಿ ಆ್ಯಡ್ಸ್ ರನ್ ಆಗುತ್ತೆ, ಥ್ರೆಡ್ಸಲ್ಲಿ ಆ್ಯಡ್ಸ್ ರನ್ ಆಗುತ್ತೆ. ಡಿಪೆಂಡ್ಸ್ ಆನ್ ನೀವು ಯಾವ್ದು ಸೆಲೆಕ್ಟ್ ಮಾಡ್ಕೊತೀರ ಅದ್ರ ಮೇಲೆ ಹೋಗುತ್ತೆ. ಆ್ಯಂಡ್ ಡೈಲಿ ಬಜೆಟ್ 300 to 500, 1000, 2000 ಡಿಪೆಂಡ್ಸ್ ಆನ್ ಯು. ನೀವು ಹೆಂಗೆ ಆ್ಯಡ್ಸ್ಗೆ ಬಜೆಟ್ಟು ಇಟ್ಕೊತೀರಾ, ಸೊ ಅದ್ರ ಮೇಲೆ ಇಂಪ್ರೆಷನ್ ಆಗಿರ್ಬೋದು, ಮತ್ತು ನಿಮ್ಮ ವೆಬ್ಸೈಟಿಗೆ ವಿಸಿಟ್ ಮಾಡೋದಾಗಿರ್ಬೋದು, ಪರ್ಚೇಸ್ ಮಾಡೋದಾಗಿರೋದ್ರು ಅದ್ರ ಮೇಲೆ ಹೋಗುತ್ತೆ. ಮೆಟಾ ಹಂಗೆ ಪುಷ್ ಮಾಡುತ್ತೆ. ಸೊ ಇಷ್ಟು ಬಂದು ಡ್ರಾಪ್ ಶಿಪ್ಪಿಂಗಲ್ಲಿ ಇರುತ್ತೆ. ಸೊ ಇದರಲ್ಲಿ ಮೇಯ್ನ್ ಬಂದು ಪ್ರಾಡಕ್ಟ್ ಸೆಲೆಕ್ಷನ್ ಮಾಡೋದೇ ಮೇಯ್ನು. ಒಂದು ಪ್ರಾಡಕ್ಟ್ ನೀವು ಲಿಸ್ಟ್ ಮಾಡ್ತಿದ್ದೀರಾ ಅಂದರೆ ಅದು ಪ್ರಾಬ್ಲಮ್ ಸಾಲ್ವಿಂಗ್ ಪ್ರಾಡಕ್ಟ್ ಆಗಿರ್ಬೋದು, ಮತ್ತು ಅದು ಹೆಲ್ಪ್ ಆಗಬೇಕು ಇನ್ನೊಬ್ರಿಗೆ, ಆ್ಯಂಡ್ ಅದನ್ನು ತೊಗೊಂಡ್ರೆ ಯೂಸ್ ಆಗೋಂಥ ಪ್ರಾಡಕ್ಟ್ ಹುಡುಕಬೇಕು. ಸುಮ್ಮನೆ ಯಾವುದೋ ಒಂದು ಪ್ರಾಡಕ್ಟ್ಸ್ ಹಾಕ್ತೀನಿ ₹20 ವೆಬ್ಸೈಟು ಬಂದುಬಿಡ್ತದೆ, ಆ್ಯಂಡ್ ಡೊಮೈನ್ ಸಿಕ್ಬಿಡ್ತದೆ, ನಂದು ಒಂದು ವೆಬ್ಸೈಟ್ ಆಗೋಯ್ತು. ಸೊ ಇದೆಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಟೈಮು. ಸ್ಪೆಸಿಫಿಕ್ ಪ್ರಾಡಕ್ಟ್ ಹುಡುಕಿ ಮಾಡ್ತೀನಿ ಅಂದರೆ ಡ್ರಾಪ್ ಶಿಪ್ಪಿಂಗ್ ಇಸ್ ಬೆಸ್ಟ್ ಅನ್ಬೋದು ಇ-ಕಾಮರ್ಸ್ಗಿನ. ಯಾಕಂದರೆ ಇದರಲ್ಲಿ ನೀವು ಅದನ್ನು ಪ್ಯಾಕ್ ಮಾಡೋಂಗಿರಲ್ಲ, ಕಳ್ಸಂಗಿರಲ್ಲ, ರಿಟರ್ನ್ ಬಂದರೆ ತೊಗೊಳಂಗಿರಲ್ಲ. ಸೊ ಇದ್ಯಾವುದು ಇರಲ್ಲ. ಆ್ಯಂಡ್ ಡ್ರಾಪ್ ಶಿಪ್ಪಿಂಗಲ್ಲಿ RTO ಅಂತ ಒಂದು ಬರುತ್ತೆ, ರಿಟರ್ನ್ ಟು ಆರಿಜಿನ್ ಅಂತ. ಅದು ಸ್ವಲ್ಪ ಚಾರ್ಜಸ್ ಬರುತ್ತೆ. ಅದು ಬಿಟ್ಟರೆ ಟ್ಯಾಕ್ಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಎಲ್ಲ ನಿಮಗೆ ಗೊತ್ತಾಗುತ್ತೆ ವೆಬ್ಸೈಟಲ್ಲಿ ಡಿಸೈನಿಂಗ್ ಮಾಡ್ಕೋಬೇಕಾದ್ರೆ. ನೀವು ಮಾಡಬೇಕು ಅಂದ್ರೂ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಹಿಂದಿ ಇಂಗ್ಲೀಷಲ್ಲಿ ವೀಡಿಯೋಗಳು ಹಾಕಿದ್ದಾರೆ ಯೂಟ್ಯೂಬಲ್ಲಿ. ಸೊ ನಿಮ್ಗೆ ಹಿಂದಿ ಅರ್ಥ ಆಗುತ್ತೆ. 15 ಅವರ್ 20 ಅವರ್ ವೀಡಿಯೋಸ್ನ ಹಾಕಿದ್ದಾರೆ. ಬಟ್ ಯಾರೂ ಇಂಡೆಪ್ತಿಗೆ ಹೇಳಲ್ಲ ಅಷ್ಟು, ಯಾಕಂದರೆ ಇಂಡೆಪ್ತಿಗೆ ಹೇಳ್ಬಿಟ್ರೆ ಅವ್ರಿಗೇನಿರುತ್ತೆ ಹೇಳಿ. ಸೊ ನಾನು ಹಾಕಬೇಕು ಒಂದು ವೀಡಿಯೋನ, ಬಟ್ ಇಂಡೆಪ್ತಾಗಿ ಹೋಗ್ತೀನಿ ಅಂದರೆ ಒಂದು 10 ಅವರ್ಸ್ ಆದರೂ ಬೇಕು. ಪ್ರತಿಯೊಂದನ್ನು ವೆಬ್ಸೈಟಲ್ಲಿ ಸ್ಲೈಡ್ಸ್ ಆಗಿರ್ಬೋದು, ಪೇಜಸ್ ಆಗಿರ್ಬೋದು, ಚೆಕ್ಔಟ್ ಆಗಿರ್ಬೋದು, ಕಲೆಕ್ಷನ್ಸ್ ಆಗಿರ್ಬೋದು, ಕ್ಯಾಟ್ಲಾಗ್ ಆಗಿರ್ಬೋದು, ಆ್ಯಂಡ್ ಎವ್ರಿಥಿಂಗ್ ನಾವು ಒಂದು ವೀಡಿಯೋ ಮಾಡಿ ಹಾಕಬೇಕು ಅಂದರೆ ಒಂದು 15-20 ಅವರದ್ದು ಪಕ್ಕ ತೊಗೊಳ್ಳೋದೆ. ಸೊ ನನಗಂತೂ ಅಷ್ಟು ಟೈಮ್ ಇಲ್ಲ. ಸೊ ನೋಡೋಣ, ಜಾಸ್ತಿ ಯಾರಾದರೂ ಕೇಳಿದ್ರೆ ಮಾಡಿ ಹಾಕುವ. ಸೊ ಇನ್ನೇನಪ್ಪ ಅಂದರೆ ಡ್ರಾಪ್ ಶಿಪ್ಪಿಂಗ್ ಬಗ್ಗೆ ಇಷ್ಟು ಅರ್ನ್ ಮಾಡ್ಬೋದು ಅಂದರೆ ಡಿಪೆಂಡ್ಸ್ ಆನ್ ನೀವು ಪ್ರಾಡಕ್ಟ್ನ ₹100 ಪ್ರಾಡಕ್ಟ್ನ ₹1000 ಮಾಡಿ, ₹2000 ಮಾಡಿ ಮಾರೋದ್ರ ಮೇಲೆ ಇರುತ್ತೆ. ಆ್ಯಂಡ್ ಮೆಟಾ ಆ್ಯಡ್ಸ್ ರನ್ ಮಾಡೋದ್ರ ಮೇಲೆ ಇರುತ್ತೆ. ಸೊ ಆ್ಯಡ್ಸ್ ರನ್ ಮಾಡಿ ನೀವು ಸೆಲ್ ಮಾಡ್ತಿದ್ದೀರಾ ಅಂದರೆ ಆರಾಮಾಗಿ ಮಾಡ್ಬೋದು ಅಮೌಂಟ್ನ. ಬಟ್ ಇಷ್ಟೇ ಆಗುತ್ತೆ ಅಂತ ನಾನಂತೂ ಹೇಳೋದು, ಯಾಕಂದರೆ ನಂದು ಇನ್ನೂ ಸ್ಟಾರ್ಟಿಂಗಲ್ಲಿದೆ. ಸೊ ನಾನು ಜಾಸ್ತಿ ಅಮೌಂಟ್ ಬಂದರೆ ಆ್ಯಂಡ್ ಎಷ್ಟು ಬರ್ತಿದೆ ಅಂತ ಹೇಳ್ಬೋದು. ಬಟ್ ನಂದು ಇವತ್ತಿಂದ ಆ್ಯಡ್ಸ್ ರನ್ ಆಗಿರೋದು. ಸೊ 1 ವೀಕ್ ನಂಗೆ ಟೈಮ್ ತೊಗೊಳುತ್ತೆ. ನಾನು ಡೈಲಿ ₹500 ಆ್ಯಡ್ಸ್ ರನ್ ಮಾಡ್ತಾಯಿದ್ದೀನಿ. ಅಂದರೆ ₹500 ನಿಮ್ಗೆ ಬರಲಿ ಹೋಗಲಿ ಹಂಗೆ ತೊಗೊಳ್ಳಲ್ಲ. ಅದೇನಾದರೂ ನೀವು ಹೋಗಿ ನಿಮ್ಮ ವೆಬ್ಸೈಟಿಗೆ ಚೆಕ್ಔಟ್ ಮಾಡಿದ್ರೆ, ಅಂದರೆ ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿ ಪರ್ಚೇಸ್ ಮಾಡಿದ್ರೆ ಅದಕ್ಕೆ ಕ್ಯಾಲ್ಕುಲೇಷನ್ ಆಗ್ತಾ ಹೋಗುತ್ತೆ. ನಿಮ್ಮದು ಎಷ್ಟೆಷ್ಟು ಒಂದು ಪ್ರಾಡಕ್ಟ್ನ ತೊಗೊಳಕ್ಕೆ ಎಷ್ಟು ಮೆಟಾ ಆ್ಯಡ್ಸ್ ಎಷ್ಟು ಅಮೌಂಟ್ನ ಖರ್ಚು ಮಾಡಿದೆ ಅಂತ ಎಲ್ಲ ಬಂದ್ಬಿಡುತ್ತೆ. ಸೊ ಹಂಗಾಗಿ ನಂದು ಇನ್ನೂ 1 ವೀಕ್ ತೊಗೊಳುತ್ತೆ. ಸೊ ಆಮೇಲೆ ಹೇಳ್ಬೋದು ಎಷ್ಟು ಸೇಲ್ಸ್ ಬರ್ತಾಯಿದೆ, ಮಾಡ್ಬೋದಾ, ಚೆನ್ನಾಗಿ ಆಗ್ತಿದೆ ಹೆಂಗೆ ಅಂತ. ನಾನು ಗುಡ್ ಪ್ರಾಡಕ್ಟ್ಸ್ನೇ ಸೆಲೆಕ್ಟ್ ಮಾಡಿ ಹಾಕಿದ್ದೀನಿ. ಸೊ ನಿಮ್ಮ ಯಾರಾದರೂ ಪರ್ಚೇಸ್ ಮಾಡೋಂಗಿದ್ರೆ ನನ್ನ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ಬೋದು. ಪರ್ಚೇಸ್ ಮಾಡೋರಿಗೆ ಫಸ್ಟು ಟೈಮ್ ಪರ್ಚೇಸ್ ಮಾಡ್ತಿರೋರಿಗೆ ಒಂದು ಕೂಪನ್ ಕೋಡ್ ಹಾಕ್ತೀನಿ. ಸೊ ಅದರಿಂದ ಪರ್ಚೇಸ್ ಮಾಡಿಕೊಂಡ್ರೆ ₹100 ಆಫ್ ಸಿಗುತ್ತೆ ಫಸ್ಟ್ ಟೈಮ್ ಯೂಸರ್ಗೆ ಮಾತ್ರ. ಸೊ ಒಂದು ಸಲ ಅದಾಗಿನ ಮೇಲೆ ಸಿಗೋಲ್ಲ. ಆ್ಯಂಡ್ ಯಾರಾದರೂ ಬರ್ತಡೇ ಇದ್ದರೆ ಅವ್ರಿಗೂ ಕೂಡ ನಮ್ಮ ವೆಬ್ಸೈಟ್ ಕಡೆಯಿಂದ ಫ್ರೀ ಗಿಫ್ಟ್ ಸಿಗುತ್ತೆ. ಸೊ ಅದಕ್ಕೆ ಕೂಡ DM ಮಾಡ್ಬೋದು. ಸೊ ಇನ್ನೇನಪ್ಪ ಅಂದರೆ ಇವತ್ತು ಇಷ್ಟಿನ ವೀಡಿಯೋ ಆಗಿತ್ತು, ಡ್ರಾಪ್ ಶಿಪ್ಪಿಂಗ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸುಮ್ಮನೆ ಕನ್ನಡದಲ್ಲಿ ಯಾರೂ ವೀಡಿಯೋ ಮಾಡೋಕ್ಕಿಲ್ಲ ಗೈಸ್, ನಾನು ಇರೋದು ಹೇಳ್ತಾ ಇಲ್ಲ, ಸುಮ್ಮನೆ ಅವ್ರ ಮೇಲೆ ಬ್ಲೇಮ್ ಮಾಡ್ತಾ ಇಲ್ಲ. ಡ್ರಾಪ್ ಶಿಪ್ಪಿಂಗ್ ಹೆಂಗೆ ವರ್ಕ್ ಆಗುತ್ತೆ ಹಂಗೆ ಹಿಂಗೆ ಸುಮ್ಮನೆ ಕೂತಿತ್ತೋ ಮನೇಲಿ ಮಾಡ್ಬೋದು ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು ಅಂತ ಹೇಳಲ್ಲ. ಇಂಡೆಪ್ತಾಗಿ ಯಾರೂ ಅವ್ರು ಮಾಡೋಕ್ಕೆ ಹೋಗಿಲ್ಲ. ಸೊ ನಿಮ್ಗೆ ಯಾರಿಗಾದ್ರೂ ಇಂಡೆಪ್ಟಾಗಿ ಬೇಕು ವೀಡಿಯೋ ಅಂದರೆ ಫುಲ್ ಇಂಡೆಪ್ತಾಗಿ, ಅಥವಾ ನನಗೆ ಟೈಮ್ ಇಲ್ಲ ಅದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ, ವೆಬ್ಸೈಟ್ನ ಡಿಸೈನ್ ಮಾಡಿಕೊಟ್ಬಿಡಿ ಅಂದರೆ ಮಾಡಿಕೊಡೋಣ, ಅದರಲ್ಲಿ ತೊಂದರೆ ಏನಿಲ್ಲ. ವೆಬ್ಸೈಟ್ ಡಿಸೈನು, ಆ್ಯಡ್ಸನ್ನು ಪ್ರತಿಯೊಂದೂ ಮಾಡಿಕೊಡುವಂತಹ ನಮ್ಮದು. ಸೊ ಪ್ರಾಡಕ್ಟ್ ಸೆಲೆಕ್ಟ್ ಮಾಡೋದು ಹೇಳ್ಕೊಡ್ತೀನಿ. ಸೊ ಅದರಲ್ಲಿ ಏನಿಲ್ಲ, ನೀಚ್ ಮೇಲೆ ಹೋಗುತ್ತೆ.
ಸೊ ಏನು ರೂಪಸದಿಂದನೇ ಪುಷ್ ಮಾಡಬೇಕು ಅಂತೇನಿಲ್ಲ. ನಿಮ್ಮದೇ ಆದ ಬ್ರ್ಯಾಂಡ್ಸ್ ಏನಾದರೂ ಇದ್ದರೆ, ನಿಮ್ಮದೇ ಆದ ಮ್ಯಾನುಫ್ಯಾಕ್ಚರಿಂಗ್ ಇದ್ದರೆ ಅದರಿಂದನೂ ನಿಮ್ಮ ವೆಬ್ಸೈಟ್ಗೆ ಹಾಕ್ಬಿಟ್ಟು ಆ್ಯಡ್ಸ್ ರನ್ ಮಾಡಿ ಸೇಲ್ ಮಾಡ್ಬೋದು. ಡಿಪೆಂಡ್ಸ್ ನೀವು ಹೆಂಗೆ ಸೆಲೆಕ್ಟ್ ಮಾಡ್ಕೊಳ್ತೀರೋ ಹಂಗೆ ಹೋಗುತ್ತೆ. ಸದ್ಯಕ್ಕೆ ನಾನು ಯಾವುದೇ ಪ್ರಾಡಕ್ಟ್ಸ್ನ ಆನ್ಲೈನಿಂದ ಸೇಲ್ ಮಾಡ್ತಾಯಿಲ್ಲ. ಏನು ಡ್ರಾಪ್ ಶಿಪ್ಪಿಂಗ್ ಥರ ಅಲ್ಲಿಂದ ನನ್ನ ವೆಬ್ಸೈಟ್ಗೆ ಲಿಸ್ಟ್ ಮಾಡಿಕೊಂಡೆ ಸೇಲ್ ಮಾಡ್ತಾ ಇರೋದು. ಸೊ ಮುಂದಿನ ದಿನಗಳಲ್ಲಿ ಕಾಮರ್ಸ್ಗೆ ಹೋಗಬೇಕು. ಸೊ ನನ್ನ ಜರ್ನಿನ ನೀವು ನೋಡಬೇಕು ಅಂದರೆ ಕಾಮರ್ಸ್ ಆ್ಯಂಡ್ ಡ್ರಾಪ್ ಶಿಪ್ಪಿಂಗ್ ಜರ್ನಿನ, ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ಮುಗಿಸ್ತಿದ್ದೀನಿ. ನಾಳೆ ಸಿಗುವ ಹೊಸ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್, ಶುಭರಾತ್ರಿ, ಗುಡ್ ನೈಟ್, ಥ್ಯಾಂಕ್ ಯು.